ಸರಿ ಇಲ್ಲ. ಯಾವಾಗಲೂ ಕರೆಕ್ಟ್ ಟೈಮ್ಗೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ. ಇವತ್ತು ನಾನು ಯಾರ ಫೋನು ಎತ್ತಲ್ಲ. ಈಗ ನಾನು ಎಲ್ಲಿದ್ದೆ? ಬೇಡ ಬೇಕು ದೃಷ್ಟಿ ಬೊಟ್ಟು ಕಂದ, ಪುಟ, ಏನಾಯ್ತು? ಯಾಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಒಂದ್ ನಿಮಿಷ ಬಾ ಇಲ್ಲಿ. ಅಮ್ಮ, ಅದೇನೇ ಇದ್ರು ನನ್ ಮುಂದೆನೆ ಮಾತಾಡು. ನಾನೇನ್ ಚಿಕ್ಕ ಹುಡುಗ ಅಲ್ಲ. ಕಂದ, ಹೇಳಮ್ಮ, ಏನಾಯ್ತು? ಅಮ್ಮ, ಅಕ್ಕನ ಮಾತಾಡ್ಸೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ನಮ್ಮ. ಅಲ್ಲಿ ಅಕ್ಕನ ಜೊತೆ ಹೇಮಾ ಚಿಕ್ಕಮ್ಮವರು ಇದ್ರು. ಹೇಮಾ ಚಿಕ್ಕಮ್ಮವರು ಅಕ್ಕನ ಜೊತೆ ಮಾತಾಡ್ತಾ ಅವಳ ಹಳೆ ಘಟನೆಗಳ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಹಾಗೆ ಮಾತಾಡ್ತಾ ಮಾತಾಡ್ತಾ, ನಿನ್ಗಿನ್ನೂ ತತ್ತನ ಮೇಲೆ ಪ್ರೀತಿ ಇಲ್ವಾ? ನೀನು ಅವನ್ನ ಬಯಸ್ತಿಲ್ವಾ? ನಿನ್ ತಂಗಿ ಜೊತೆ ಮಾತಾಡು ಅಂತೆಲ್ಲ ಹೇಳ್ತಿದ್ರಮ್ಮ. ಅವ್ರು ಅಷ್ಟೆಲ್ಲ ಮಾತಾಡಿದ್ರು. ಅಕ್ಕ ಒಂದೇ ಒಂದು ಮಾತು, ನಾನು ನನ್ನ ತಂಗಿ ಮತ್ತೆ ಅವಳ ಗಂಡನ ಮಧ್ಯೆ ಹೋಗಲ್ಲ ಅಂತ ಹೇಳಲಿಲ್ಲಮ್ಮ. ನನ್ಗೆ ಗೊತ್ತಿತ್ತು ಅವಳು ತೋರ್ಸ್ಕೊಳ್ಳೋದೇ ಒಂದು, ಇರೋದೇ ಇನ್ನೊಂದು ಅಂತ. ಅಮ್ಮ, ನಾನ್ ನಿನ್ಗೆ ಅವತ್ತೇ ಹೇಳಿದ್ದೆ ತಾನೆ. ಅಕ್ಕ, ಈಗ್ಲಾದ್ರೂ ನನ್ ಮಾತ್ ನಂಬಕ್ಕ. ರೂಪಕ್ಕ ಈ ಮನೆಗ್ ಬಂದಿರೋದ್ರಿಂದ ಯಾವ್ದೋ ಕೆಟ್ಟ ಉದ್ದೇಶ ಇದೆ. ಏಯ್, ಸುಮ್ನಿರೋ, ಏನೇನು ಮಾತಾಡ್ಬೇಡ ನೀನು. ನೋಡು ಕಂದ, ರೂಪ ಅವತ್ತೇ ಹೇಳಿದ್ಲಲ್ವಾ, ನಿನ್ನ ಬುದ್ಧಿಯವ್ರ ಮಧ್ಯ ಅವಳು ಯಾವತ್ತೂ ಬರೋದಿಲ್ಲ ಅಂತ. ಪದೇ ಪದೇ ಒಂದೇ ವಿಷಯ ಕೇಳ್ತಿದ್ರೆ ಅವಳು ಎಷ್ಟಂತ ಉತ್ತರ ಕೊಡ್ತಾಳೆ ಅಲ್ವಾ? ನೋಡು, ನಿನ್ ಮನ್ಸಲ್ಲಿ ಏನೇನೋ ಇಟ್ಕೋಬೇಡ. ಅವಳ ಮನ್ಸಲ್ಲೂ ಅಷ್ಟೇ ಕೆಟ್ಟ ಉದ್ದೇಶ ಇಲ್ಲ ಕಂದ. ನನ್ನ ಮಗಳು ತನ್ನ ತಂಗಿ ಬಾಳನ್ನ ಹಾಳು ಮಾಡೋಷ್ಟು ಕೆಟ್ಟ ಮನ್ಸೋಳಲ್ಲ ಕಣೆ. ಅಮ್ಮ, ಅಕ್ಕ ಕೆಟ್ಟವಳು ಅಂತ ನಾನು ಹೇಳ್ತಿಲ್ಲ. ಆದರೂ ಒಂದೇ ಒಂದು ಮಾತಾದರೂ ಆಡ್ಬೋದಿತ್ತಲ್ಲ. ಅವಳು ಮೊದಲೇ ಹಳೇದನ್ನೆಲ್ಲ ನೆನ್ಸ್ಕೊಂಡು ತುಂಬ ನೋವಲ್ಲಿದ್ದಾಳೆ ಕಣೆ. ಹೇಮಮ್ಮವ್ರು ಏನೇನೋ ಮಾತಾಡ್ತಾರೆ ಅಂತ ಅವಳು ಯಾಕೆ ಉತ್ತರ ಕೊಡಬೇಕು? ನೋಡು, ಅವಳ ನೋವೇ ಅವಳಿಗೆ ಜಾಸ್ತಿ ಆಗಿದೆ. ನೀ ಏನೇನೋ ಯೋಚನೆ ಮಾಡಿ ನಿಮ್ಮ ಅಕ್ಕನ ಬಗ್ಗೆ ನೀ ಕೆಡ್ದಾಗ ಅನ್ಕೋಬೇಡ್ವೆ. ಅಮ್ಮ, ಅಲ್ಲಮ್ಮ. ಹೇಯ್, ಬಾಯಿ ಮುಚ್ಕೊಂಡಿರು, ಏನೇನೋ ಮಾತಾಡಬೇಡ ನೀನು. ನೀನ್ ಹೀಗ್ ಮಾತಾಡೋದ್ರಿಂದಾನೆ ಇವಳ ಮನ್ಸಲ್ಲಿ 100 ರೀತಿ ಅನುಮಾನ ಶುರು ಆಗಿರೋದು. ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ದೊಡ್ಡವ್ರು ಮಾತಾಡ್ತಾ ಇಲ್ವೇ, ಮತ್ತೆ ಬಾಯ್ ಆಗ್ತಾನೆ. ಬೆತ್ತಿಗೆ ಬೇಕು ಕುಂತೀವಿ. ಬಾಯ್. ಸೈಲೆಂಟ್. ದತ್ತ ಕೂಡ ಹೆಂಡತಿ ಜೊತೆಗೆ ಫ್ಯಾಮಿಲಿ ಫೋಟೋ ತೆಗೆಸ್ಕೊತಾನೆ ಅಂತ ನನ್ನ ಮನಸ್ಸಲ್ಲಿ ಯೋಚನೆ ಮಾಡಿರಲಿಲ್ಲ. ಆ ದೇವ್ರು ದೊಡ್ಡವನು, ಈ ದಿನ ಕೂಡ ನೋಡೋ ಹಾಗೆ ಮಾಡ್ತಾ. ನಾನು ಬಸ್ಸ
ಬಸ್ಸು ಮನೇಲಿ ಈ ಥರ ಸೊನ್ನೆ ಮಾಡೋದು ತುಂಬ ಡೇಂಜರು. ವಿಕಾಸ್ ರೆಡಿನಾ? ಸ್ಟಾರ್ಟ್ ಮಾಡಿ ಮತ್ತೆ. ಬಜರಂಗಿ ಸೈಲೆಂಟ್ ಅಲ್ಯಾಕೆ ನಿಂತಿದ್ದೀರಾ? ಬನ್ನಿ. ಪರವಾಗಿಲ್ಲಮ್ಮ, ಫ್ಯಾಮಿಲಿ ಫೋಟೋ ಅಲ್ವಾ? ನೀವು ನಮ್ಮ ಫ್ಯಾಮಿಲಿ ಅಲ್ವಾ? ಅದು ಹಾಗೆಲ್ಲಮ್ಮ. ಬಜರಂಗಿ ಇನ್ವಿಟೇಷನ್ ಬೇಕಾ? ಅಮ್ಮ, ತುಂಬಿದ ಕುಟುಂಬ ನೋಡಕ್ಕೆ ಖುಷಿ ಆಗತ್ತೆ. ನಿನ್ ಖುಷಿನೇ ನನ್ ಖುಷಿ. ಇಂಥ ಸಮಯದಲ್ಲಿ ರೆಡಿಯಾಗಿ ಬರೋದ್ರಲ್ಲಿ ನನ್ನ ಹೆಂಡತಿಗಿಂತ ಬೇರೆ ಯಾರೂ ಇಲ್ಲ. ಅಕ್ಕ, ಅದು ಸಾರಿ. ಏನಾಯ್ತು? ಅದು ಅಮ್ಮ ಒಂದ್ ಕಡೆ ದೃಷ್ಟಿ, ಒಂದ್ ಕಡೆ ದೃಷ್ಟಿ ಕೂತ್ರೆ ಚೆನ್ನಾಗಿರತ್ತಂತ ಅನಿಸ್ತು. ಅಂದ್ರೆ ಫೋಟೋಗೆ ಗಂಡ ಹೆಂಡತಿ ಒಟ್ಟಿಗೆ ಕೂತ್ರೆ ಅಂತ ಅಲ್ವಮ್ಮ? ಒಳ್ಳೆ ಐಡಿಯಾ. ಹಾ, ಶರು, ಗಂಡ ಹೆಂಡತಿ ಯಾವಾಗಲೂ ಒಟ್ಟಿಗೆ ಕೂತ್ಕೋಬೇಕು, ಒಟ್ಟಿಗೆ ನಿಂತ್ಕೋಬೇಕು. ದೃಷ್ಟಿ ಮತ್ತೆ ದತ್ತ ಗಂಡ ಹೆಂಡತಿ ಅವರಿಬ್ರು ಒಟ್ಟಿಗೆ ಕೂತ್ಕೊಳ್ಳಿ. ನೀನು ನನ್ನ ಪಕ್ಕದಲ್ಲಿ ಬಂದು ನಿಂತ್ಕೋ. ಇದ್ಯಾಕೆ? ಹೇಳ್ತೀನಿ. ಬೆಳಗ್ಗೆ ನಿಮ್ ಚಾಕು ಚುಚ್ಚಿದಾಗೆ ನನ್ ಕನ್ಸ್ ಬಿತ್ತಲ್ವಾ, ಅದಕ್ಕೆ. ಓ, ಇದನ್ ಕಟ್ಕೊಂಡ್ರೆ ಚಾಕು ಚೂರಿ ಚುಚ್ಚಲ್ವಾ? ಇದನ್ನ ಹೇಗ್ ನಂಬ್ತೀಯ? ನೋಡಿ, ನೀವ್ ಏನ್ ಬೇಕಾದ್ರೂ ಮಾತಾಡಿ, ಆದ್ರೆ ನನ್ನ ನಂಬಿಕೆನ ಯಾವತ್ತೂ ಆಡ್ಕೋಬೇಡಿ. ಅಯ್ಯೋಯ್ಯೋ, ನಿನ್ ನಂಬಿಕೆ ನಾನು ಆಡ್ಕೋತಿಲ್ಲಪ್ಪ, ಪ್ರಶ್ನೆ ಮಾಡಿದಷ್ಟೇ. ಆದ್ರೆ ಯಜಮಾಂತಿ, ನನ್ನ ನಂಬಿಕೆ ಏನ್ ಗೊತ್ತಾ? ಏನು? ನೀನ್ ನನ್ನ ಜೊತೆಗಿದ್ರೆ ನನ್ಗೆ ಏನೂ ಆಗಲ್ಲ. ನನ್ನ ಕಾಪಾಡೋ ತಾಯ್ತಾ ಅಲ್ಲ ದೃಷ್ಟಿ. ಯಜಮಾಂತಿ, ಆ ಫೋಟೋಲ್ ಏನೋ ಮಿಸ್ ಆಗ್ತಿದೆಯಲ್ಲ? ಹೌದಾ? ಏನು ಏನು ಏನು? ನನ್ ಹೆಗಲ್ ಮೇಲೆ ಅವಳಿ ಜವಳಿ ಮಕ್ಕಳು. ಅಯ್ಯೋ ರಾಮ ಕೃಷ್ಣ ಕೃಷ್ಣ, ಬಿಡಿ ಬಿಡಿ ಬಿಡಿ. ಯಜಮಾಂತಿ, ನಾನೇ ಫಾಸ್ಟ್ ಅಂದ್ರೆ ನೀನ್ ನನ್ಗಿಂತ ಫಾಸ್ಟ್ ಇದೆಯಲ್ಲ? ಹಾ, ನಾನ್ ಬರೀ ಮಕ್ಕಳು ಬೇಕು ಅಂದೆ, ನಾಳೆ ಅವ್ರ ಹೆಸರು ಬೇರೆ ಇಡ್ತಿದ್ಯಾ, ರಾಮಕೃಷ್ಣ ಅಂತಲ್ಲ ಯಜಮಾಂತಿಗೆ. ಆಹಾ, ಶ್ರೀ, ನಿಮ್ ತುಂಟಾಟ ಜಾಸ್ತಿ ಆಯ್ತು. ನನ್ ಕಲ್ಸಿದ ಗುರು ಯಾರು? ಯಾರು? ನಾನಾ? ನಾನ್ ಯಾವಾಗ್ರಿ ಕಲ್ಸ್ದೆ? ನೀನ್ ಅದನ್ನ ಕಲ್ಸ್ಲಿಲ್ಲ, ಆದ್ರೆ ಪ್ರೀತಿ ಕೊಟ್ಟೆ, ಅದನ್ನ ಉಳಿಸ್ಕೊಳ್ಳೋದು ಹೇಳ್ಕೊಟ್ಟೆ.
ಜೀವನದಲ್ಲಿ ಪ್ರೀತಿ ನೆಮ್ಮದಿ ಎರಡೂ ಇದೆ. ಆ ಖುಷಿಯಿಂದನೇ ಒಳಗಿರೋ ತುಂಟತನ ಎಲ್ಲ ಹೊರಗೆ ಬರ್ತಿದೆ. ಈಗ ಅದು ಬಿಡು, ಈಗ ನಮ್ಮ ಮಕ್ಕಳು ಪ್ಲಾನಿಂಗ್ ಬಗ್ಗೆ ಮಾತಾಡು. ಬದುಕಿನ ಕೊರತೆಯನು ತುಂಬಿದ ನಾಯಕಿಯೇ, ನಿನ್ನದೆ ಮುನ್ನುಡಿಯೇ ನಲ್ಮೆಯ ಬಾಡಿಗೆ. ಮನಸ್ಸಿನ ಮಹಡಿಯಲಿ ನಿನ್ನದೆ ಮುಗುಳು ನಗೆ, ಕನಸಿನ ದಾರಿಯಲಿ ನಿನ್ನದೆ ದೀವಿಗೆ. ನಿನ್ನ ಒಲವ ಕರೆಗೆ ಕೊಡುವೆ ಪೂರ್ತಿ ಸಮಯ, ನನ್ನ ಕೊರಳ ಬಳಸಿ ಹೇಳು ಎಲ್ಲ ವಿಷಯ. ನನ್ನಯ ಕೋಪ ನನ್ನಯ ತಾಳ್ಮೆ ಎಲ್ಲ ನಿನ್ನ ವಶವೇ ಗೆಳತಿ. ಹೆಂಗೇ ಸರಿ ಇಲ್ಲ, ಯಾವಾಗಲೂ ಕರೆಕ್ಟ್ ಟೈಮ್ಗೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ. ಇವತ್ತು ನಾನು ಯಾರ ಫೋನು ಎತ್ತಲ್ಲ. ಈಗ ನಾನು ಎಲ್ಲಿದ್ದೆ? ಬೇಡ ಬೇಕು ರೀ, ಯಾವುದೋ ಮುಖ್ಯವಾದ ಫೋನ್ ಇರಬೇಕು. ಪದೇ ಪದೇ ಬರ್ತಿದೆ, ಮಾತಾಡಿ. ಯಾರಿದು? ಹಲೋ, ಆಯ್ತು ಬಾಯ್. ನೋಡು ನೇತ್ರ, ನಿನ್ ಕತೆನ ಇವತ್ತು ಇಲ್ಲಿಗೆ ಮುಗಿಸ್ಬೇಕು. ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ, ಅರ್ಥ ಆಯ್ತಾ? ಯಾಕೆ ರೂಢಾಗಿ ಬಿಹೇವ್ ಮಾಡ್ತಿದ್ಯಾ? ಏನಾಯ್ತು? ಆಗಿರೋದು ನನಗಲ್ಲ, ನಿನಗೆ. ಲವ್ ಇಸ್ ಬ್ಲೈಂಡ್ ಅಂತಾರೆ. ನೀನ್ ಕಣ್ಣಿದ್ದು ಕುರುಡಾಗಿದ್ಯಾ. ಅಲ್ಲ, ಸ್ಟೇಟಸ್ ಡಿಗ್ನಿಟಿ ಅಂದ್ರೆ ಏನು ಅಂತಾನೆ ಮರ್ತೋಯ್ತಾ ನಿನ್ಗೆ? ನಾನ್ ಅಂತದಕ್ಕೆ ಏನ್ ಮಾಡ್ದೆ? ನಾಯಿನ ತಂದು ಸಿಂಹಾಸನದ ಮೇಲೆ ಕೂರಿಸ್ತಾ ಇದೀಯಾ. ವಜ್ರಂಗಿನ ಯಾಕೆ ನೀನ್ ಡೈನಿಂಗ್ ಟೇಬಲ್ ಪಕ್ಕ ಕೂರ್ಸ್ಕೋತ್ಯಾ? ಯಾಕೆ ಪಾರ್ಟಿ ಕರ್ಕೊಂಡು ಹೋಗ್ತ್ಯಾ? ಫ್ಯಾಮಿಲಿ ಫೋಟೋ ಪೋಸ್ ಕೊಡ್ತಿದ್ರು ಅವನಿಗೆ ಅಂಟ್ಕೊಂಡೆ ನಿಂತಿರ್ತೀಯ. ಇದೆಲ್ಲ ನೋಡಿನೂ ನೋಡ್ದೇ ಇರೋ ಹಾಗಿರೋಕೆ ನಾನೇನ್ ಗತ್ತು ಅಷ್ಟು ದಡ್ಡಿ ಅಲ್ಲ. ಕಾಮ್ ಡೌನ್ ದಿ, ನೀನ್ ಇಷ್ಟು ಹೈಪರ್ ಆಗುವಂತ ತಪ್ಪೇನ್ ನಾನ್ ಮಾಡಿಲ್ಲ. ನನ್ ಮನ್ಸಿಗೆ ಯಾವ್ದು ಸರಿ ಅಂತ ತೋಚುತ್ತೋ ನಾನ್ ಅದನ್ನೇ ಮಾಡ್ತಿರೋದು, ಅದನ್ನೇ ನಿಲ್ಸು ಅಂತ ಹೇಳ್ತಿರೋದು. ನಿಲ್ಸಲ್ಲದಿ, ನಾನ್ ಮಾಡ್ತಿರೋದು ಟೈಮ್ ಪಾಸ್ ಲವ್ ಅಲ್ಲ, ರಿಯಲ್ ಲವ್. ಪ್ರೀತಿ ಅಂದ್ರೆ ಏನು ಅಂತ ನಿಮ್ಗೆ ಏನ್ ಗೊತ್ತು? ಏನೇ ಅಂದ ನೀನು? ಪ್ರೀತಿ ಅಂದ್ರೆ ಏನು ಅಂತ ನನಗ್ ಗೊತ್ತಿಲ್ವಾ? ನಿಮ್ ಭಾವನ ನಾನು ಪ್ರೀತಿಸಿನೇ ಮದ್ವೆ ಆಗಿದ್ದು. ನನಗ್ ಪ್ರೀತಿ ಬಗ್ಗೆ ಲೆಕ್ಚರ್ ಕೊಡಕ್ ಬರ್ಬೇಡ. ಪ್ರೀತಿಯಾಗೆ ಇರ್ಬೇಕೆ ಹೊರತು ನಮ್ ಲೈಫ್ನ ಅದು ಹಾಳು ಮಾಡ್ಬಾರ್ದು. ನೋಡು, ನಮ್ ಲೈಫಲ್ಲಿ ಒಂದ್ ಗುರಿ ಅಂತ ಇಟ್ಕೊಂಡಿದೀವಿ. ಆ ಗುರಿನ ಸಾಧಿಸೋದಕ್ಕೆ ನಾನು ನನ್ ಗಂಡ ಮಗು ಎಲ್ಲರನ್ನೂ ದೂರ ಇಟ್ಟಿದ್ದೀನಿ. ನನಗೆ ಫ್ಯಾಮಿಲಿ ಪ್ರೀತಿಗಿಂತ ಅಪ್ಪನ್ ಸಾವಿಗೆ ಪ್ರತೀಕಾರ ತೀರಿಸ್ಕೊಳ್ಳೋದೇ ಮುಖ್ಯ. ಸೇಡ್ ಈಡೇರ್ಬೇಕು. ನಿನಗಿದು ಲಾಸ್ಟ್ ವಾರ್ನಿಂಗ್ ನೇತ್ರ. ನಿನ್ಗೆ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಸುಖದ್ ಸುಪ್ಪತ್ಗೆ ಲಾವಿಶ್ ಲೈಫ್ ಬೇಕು ಅಂದ್ರೆ ನೀನು ಬಜರಂಗಿ ಜೊತೆ ಬ್ರೇಕಪ್ ಆಗ್ಲೇಬೇಕು. That's final.